ಸಕಲೇಶ್ಪುರದಿಂದ ಅಣ್ಣಂದ್ರು ಬಂದಿರೋದು ಬಹಳ ಪ್ರೀತಿ ನನಗೆ. ಯಾಕಂದ್ರೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಇವರೆಲ್ಲರೂ ಪ್ರೀತಿಗೆ ನಾವು ಯಾವಾಗ್ಲೂ ಚಿರಋಣಿ. ನಿಮ್ಮ ಪಾದಗಳಿಗೆ ನಮಸ್ಕಾರ ಸರ್. ಮುಂದೆ ಫ್ಯೂಚರ್ ಅಲ್ಲಿ ನಾವು ಹಿಂಗೆ ಇರ್ತೀವಿ ಅಂತ ಹೇಳಕ್ ಬರಲ್ಲ. ನಾವು ಒಂದಿನ ಆಶ್ರಮ ಸೇರ್ತೀವಿರೋ ಗೊತ್ತಿಲ್ಲ. ನಾವು ಬದುಕಿರ್ಬೇಕಾದ್ರೆ ನಾವು ದುಡಿಯೋ ದುಡ್ಡಲ್ಲಿ ಒಂದು 10% ಬಡವರಿಗೆ ಆಗಲಿ ಏನು ಇಲ್ಲದವರಿಗೆ ಸಹಾಯ ಮಾಡ್ಬೇಕಂದ್ರೆ ನಮ್ದೊಂದು ಆಸೆ. ಭಗವಂತ ಬರಲ್ಲ ಖಂಡಿತ. ಭಗವಂತನ ರೂಪದಲ್ಲಿ ಇನ್ನೊಬ್ಬನ ಸೃಷ್ಟಿ ಮಾಡ್ತಾನೆ ಅವನು. ಅವ್ರು ಬಂದು ಅವ್ರು ನಮ್ಮ ಸೇವೆ ಮಾಡೋಕ್ಕೆ ಉಳ್ಕೊಂಡಿರ್ತಾರೆ. ಅವ್ರಿಗೆ ಇಂಥದ್ದೇ ಕೆಲಸ ಅಂತ ಕೊಟ್ಟಿದ್ದಾನೆ. ಎಲ್ಲರೂ ಮಿನಿಸ್ಟರ್ ಆಗ್ತಾರಲ್ಲ, ಎಲ್ಲರೂ ಅನುದಾನ ಮಾಡೋಕ್ಕಾಗಲ್ಲ, ಎಲ್ಲರೂ ಆಶ್ರಮ ಮಾಡೋಕ್ಕಾಗಲ್ಲ. ಎಲ್ಲದೂ ಇದೆ. ನೀನು ಹೇಳಿದಂತೆ ಯಾವುದು ನಡೆಯಲ್ಲ, ಎಲ್ಲವೂ ಅವ್ನು ಹೇಳಿದಂತೆಯೇ ನಡೆಯಲ್ಲ. ಅಲ್ಲ ನಾವು ತಲೆ ಬಾಗಬೇಕು, ಅದು ತಲೆ ಬಾಗಬೇಕು. ನಾವು ಇದ್ದಿದ್ರಲ್ಲಿ ತೃಪ್ತಿ ಪಡೋದನ್ನ ಮೊದಲು ಮನುಷ್ಯ ಕಲಿಬೇಕು. ನಾವು ಇನ್ನೂ ಬೇಕು ಅಂತ ಹೋದ್ರೆ ಅದು ಸಾಕಾಗೋದೇ ಇಲ್ಲ. ಮನುಷ್ಯ ತೃಪ್ತಿ ಕೊಡೋದು ಇಲ್ಲ, ನಿಮ್ಗೆ ಇರೋದು ಇಲ್ಲ. ಅವನು ತೃಪ್ತಿ ಪಡಬೇಕಂದ್ರೆ ಇಷ್ಟೇ, ಇದ್ದಿದ್ರಲ್ಲಿ ತೃಪ್ತಿ ಪಡೋದನ್ನು ಕಲಿಬೇಕು. ಒಂದು ಒಳ್ಳೆತನ ಇರಬೇಕು. ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನಂತೂ ಮಾಡಬಾರ್ದು, ಕನಿಷ್ಠನಲ್ಲೂ ಎಣಿಸಬಾರ್ದು. ಕಾರ್ಯಗಳು ಯಾರು ಮಾಡೋದು ಸರ್, ನೀವು ಮಾಡ್ತಿದ್ರಿ ಅಂತ ನಿಮಗೆ ನಾವು ಇದಕ್ಕೆ ಮಾಡಕ್ ಕಾರಣ ನೀವೇ ಸರ್. ಥ್ಯಾಂಕ್ ಯು ಸರ್. ನೀವಿಲ್ಲ ಏನು ಮಾಡಕ್ಕಾಗಲ್ಲ ಸರ್. ಥ್ಯಾಂಕ್ ಯು. ಅದೇ ಯಾಕಂದ್ರೆ ಸರ್ ಅಂತ ಎಲ್ಲ ವೃದ್ಧರು ವಯಸ್ಸಾದವರು ಎಲ್ಲ ಕರ್ಕೊಂಬಂತ ಸಾಕ್ತಿದಾರೆ ಅಂತಂದ್ರೆ ನಮ್ಮಿಂದ ಒಂದು ಸ್ವಲ್ಪ ಚಿಕ್ಕ ಸಹಾಯ ಅಷ್ಟೇ ಸರ್. ಇಲ್ಲ ಸರ್, ಇದು ಏನಂದ್ರೆ ಯೋಗೇಶ್ ಒಬ್ಬನಿಂದ ಏನಾಗ್ತಾ ಇಲ್ಲ, ಇಡೀ ಕರ್ನಾಟಕದ ಜನರ ಪ್ರೀತಿ ಪ್ರೋತ್ಸಾಹ. ಎಲ್ಲರೂ ಅನ್ಕೊಳ್ಬಹುದು, ಎಷ್ಟೋ ಜನರಿಗೆ ಸತ್ಯ ಗೊತ್ತಿಲ್ಲ. ಗೌರ್ಮೆಂಟ್ ಫಂಡು, ಫಾರಿನ್ ಫಂಡು, MLA ಫಂಡು, MP ಫಂಡು ಎಲ್ಲ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಸತ್ಯ ಮಾಡಿ ಹೇಳ್ತೀನಿ,